ನಮಸ್ಕಾರ ವೀಕ್ಷಕರೇ, ನಾನು ರಾಧಿಕಾ. ಕ್ಷೇತ್ರ ವೈವಿಧ್ಯದಲ್ಲಿ ಇಂದು ನಾನು ಭೇಟಿ ನೀಡಿದಂತಹ ದೇವಸ್ಥಾನ ಉಡುಪಿಯ ಕರಂಬಳ್ಳಿ ವೆಂಕಟರಮಣ ದೇವಸ್ಥಾನ. ಪ್ರಾಚೀನ ಗರ್ಭಗುಡಿಯ ಎರಡು ಗೋಡೆಗಳ ನಡುವೆ, ಎರಡು ಕಲ್ಲುಗಳ ನಡುವೆ ಸಿಕ್ಕ ಒಂದು ತಾಮ್ರ ಶಾಸನ 9ನೇ ಶತಮಾನದ ಇತಿಹಾಸವನ್ನು ಸಾರ್ತದೆ. ಈ ದೇವಸ್ಥಾನದಲ್ಲಿ ಕೇಂದ್ರ ಬಿಂದು ಕಂಬದ ಆಂಜನೇಯ. ವ್ಯಾಸರಾಜ ತೀರ್ಥರು ಆಂಜನೇಯನನ್ನು ಪ್ರತಿಷ್ಠಾಪಿಸಿ ಕೇವಲ ಒಂದು ರೇಖೆಯ ಆಕಾರದಲ್ಲಿ ಚಿತ್ರಿಸಿರುತ್ತಾರೆ. ಆದರೆ ಈಗ ಆಂಜನೇಯ ದಿನದಿಂದ ದಿನಕ್ಕೆ ಬೆಳೆಯುತ್ತಾ ಬರುತ್ತಿದ್ದು ಹಲವು ಪವಾಡಗಳು ಇಲ್ಲಿ ನಡೀತಿದೆ. ಪ್ರತಿ ಶನಿವಾರ ಇಲ್ಲಿ ರಂಗಪೂಜೆಯೇ ವಿಶೇಷ. ಇನ್ನು ಶ್ರೀರಾಮನಾಮ ತಾರಕ ಮಂತ್ರದೊಂದಿಗೆ 5 ಲಕ್ಷ ಪ್ರದಕ್ಷಿಣೆಯ ಸಂಕಲ್ಪವನ್ನು ಕೂಡ ಇಲ್ಲಿ ಮಾಡಲಾಗಿದೆ. ಈ ರಕ್ ಸಂಹಿತ ಯಾಗ ಅಂತ ಹೇಳಿದ್ರೆ ಏನು, ಈ ಯಾಗದ ಉದ್ದೇಶವೇನು, ಮತ್ತೆ ಇದರ ಫಲದ ಕುರಿತಾಗಿ ನಾವು ವಾಸುದೇವ್ ಭಟ್ರು ಅವರ ಹತ್ರನೇ ಕೇಳುವ. ಋಗ್ವೇದಗಳು ಭಾರತದ ಶಕ್ತಿ. ಋಗ್ವೇದ, ಯಜುರ್ವೇದ, ಅಥರ್ವವೇದ, ಸಾಮವೇದಗಳು 4 ಚತುರ್ವೇದಗಳಿಂದ ಅದು ಅಪೌರುಷೇಯವಾದದ್ದು. ಸ್ವಯಂ ಭಗವಂತನೇ ಜಗತ್ತಿನ ಒಳಿತಿಗೆ ಕೊಟ್ಟಂತಹ ಮಂತ್ರಗಳು. ಅದನ್ನು ಕಾಲಕಾಲಕ್ಕೆ ಶತಮಾನ ಸಹಸ್ರಮಾನ ವರ್ಷಗಳ ಹಿಂದೆ ಋಷಿಮುನಿಗಳೆಲ್ಲ ಮತ್ತಷ್ಟು ಪರಿಶೋಧಿಸಿ ಅವರ ತಪೋಬಲದಿಂದ ನಮಗೆ ಒಂದು ದೊಡ್ಡ ಗಿಫ್ಟ್ ಆಗಿ ಕೊಟ್ಟು ಹೋಗಿದ್ದಾರೆ. ಇಡೀ ವೇದವನ್ನು ಅನುಷ್ಠಾನ ಮಾಡಿ ನಿಮಗೆ ಬೇರೆ ಯಾವ ಶಕ್ತಿಯೂ ಬೇಡ ನಿಮ್ಮ ಜೀವನ ಸಾರ್ಥಕತೆಗೆ ಅಂತ. ಇವತ್ತು ಋಗ್ವೇದದಲ್ಲಿ 10,552 ಮಂತ್ರಗಳಿವೆ. ವೇದಗಳ ಪ್ರತಿಯೊಂದು ಅಕ್ಷರಗಳ ಉಚ್ಚಾರಣೆಯಿಂದಲೂ ಕೂಡ ಅವನ್ನು ಕೇಳುವುದರಿಂದಲೂ ಕೂಡ ಮಹತ್ತಾದ ಫಲಗಳನ್ನು ಹೇಳಿದ್ದಾರೆ. 1,552 ಮಂತ್ರಗಳಲ್ಲಿ ಒಂದೊಂದು ಮಂತ್ರಗಳು ಕೂಡ ಅತುಲ್ಯವಾದಂತಹ ಮೌಲ್ಯವನ್ನು ಹೊಂದಿರುವಂತಹದ್ದು. ಅದು ಸಾಮಾನ್ಯ ಈ ಸಂಹಿತಾ ಯಾಗಗಳು ಒಂದು ವೈದಿಕ ತುಂಬ ಶಾಸ್ತ್ರೋಕ್ತವಾದ ಆಚರಣೆ ಇದೆ. ಅದಕ್ಕೆ ವಾತಾವರಣ ಎಲ್ಲ ತುಂಬ ಅದರದ್ದೇ ಆದಂಥ ವಿಧಿವಿಧಾನಗಳಿರೋದ್ರಿಂದ ಸಾಮಾನ್ಯವಾಗಿ ಕೆಲವು ದೇವಸ್ಥಾನಗಳಲ್ಲಿ ಆಂತರಿಕವಾಗಿ ಅದನ್ನು ನಡೆಸ್ಕೊಂಡು ಹೋಗ್ತಾರೆ. ನಮ್ಮ ಈ ಭಾಗದಲ್ಲಿ ಈ ವರ್ಷವೂ ಕೂಡ ಅನೇಕ ಬಾರಿ ಸಾಲಿಗ್ರಾಮ ದೇವಸ್ಥಾನದಲ್ಲಿ, ಉಡುಪಿ ಕೃಷ್ಣ ಮಠದಲ್ಲಿ ಎಲ್ಲ ಸಂಹಿತಾ ಯಾಗಗಳು ನಡೆದಿದ್ದಾವೆ. ಆದರೆ ಕರಾವಳಿಯಲ್ಲಿ, ನಮ್ಮ ಕರಂಬಳ್ಳಿಯಲ್ಲಿ ರಘುಪತಿ ಭಟ್ರ ಆಶಯ ಇದ್ದದ್ದು ಅದನ್ನು ಶಾಸ್ತ್ರೋಕ್ತ ನೆಲೆಯಲ್ಲಿ ಆಚರಿಸುವುದರ ಜೊತೆಗೆ ಇಡೀ ಸಮಾಜದ ಒಳಿತಿಗೆ ಇರುವ ಯಾಗ, ಸಮಾಜದ ಎಲ್ಲ ಭಕ್ತರನ್ನು ತಲುಪುವಂತಾಗಬೇಕು. ಅವರೆಲ್ಲ ಇಲ್ಲಿ ಬಂದು ವೇದ ಮಂತ್ರಗಳನ್ನು ಕಿವಿಗೆ ತುಂಬಿಕೊಳ್ಬೇಕು. ಆ ವೇದ ಮಂತ್ರಗಳಲ್ಲಿ ನಡೆಯುವ ಯಾಗವನ್ನು ಕಣ್ಣಿಗೆ ತುಂಬಿಕೊಳ್ಬೇಕು. ಆ ಯಾಗದ ಮೂಲಕ ಮಾಡಿರುವ ಪ್ರಸಾದವನ್ನು ಹೊಟ್ಟೆಗೆ ತುಂಬಿಕೊಳ್ಬೇಕು. ಸಮಷ್ಟಿಯಾಗಿ ಆ ಋಗ್ವೇದದ ಫಲ ಸಹಸ್ರಾರು ಭಕ್ತರಿಗೆ ತಲುಪಬೇಕು ಅಂತ ಹೇಳಿ 10,552 ಮಂತ್ರಗಳನ್ನು, ಅದಕ್ಕೆ ಅದರದ್ದೇ ಆದಂಥ ತುಂಬ ವಿಧಾನ ಇದೆ. ಅದನ್ನು ಮಾಡುವವರು ಕೂಡ ಸಾಮಾನ್ಯ ಋತ್ವಿಜರು, ಸಾಮಾನ್ಯ ಪುರೋಹಿತರು ಮಾಡಲಿಕ್ಕೆ ಆಗೋದಿಲ್ಲ. ಕರಂಬಳ್ಳಿಯಲ್ಲಿ ಈ ಸಲ ನಾವು ಆ ರೀತಿ ಅದಕ್ಕಾಗಿ ಮಾಡಿದ್ದು. ಜಗತ್ತಿನ ಅದರಲ್ಲಿ ನೀವು ಹೇಳ್ತೀರಲ್ಲ, ಋಗ್ವೇದದ ಕೆಲವು ಮಂತ್ರಗಳು ನಮ್ಮ ಶಾರೀರಿಕವಾದಂಥ ಸಮಸ್ಯೆಗಳಿಗೆ ಪರಿಹಾರ ಇದೆ. ಕ್ಯಾನ್ಸರ್ಗೆ ಪರಿಹಾರದ ಮಂತ್ರಗಳಿವೆ, ಹೃದಯಾಘಾತಕ್ಕೆ ತಪ್ಪಿಸಲಿಕ್ಕೆ ಬೇಕಾದಂಥ ಮಂತ್ರಗಳಿವೆ, ಬುದ್ಧಿಮಾಂದ್ಯ ರೋಗಕ್ಕೆ ಬೇಕಾದಂಥ ಮಂತ್ರಗಳಿವೆ, ಕೃಷಿಯಲ್ಲಿ ಹೆಗ್ಗಣವನ್ನು ನಿಯಂತ್ರಿಸುವುದು ಹೇಗೆ ಅಂತ ಹೇಳುವುದಕ್ಕೂ ಮಂತ್ರ ಇದೆ. ಪ್ರಾಚೀನರು ಕೊಟ್ಟಂತಹ ಋಗ್ವೇದದ ಒಂದೊಂದು ಅಕ್ಷರ, ಒಂದೊಂದು ಮಂತ್ರವೂ ಕೂಡ ನಿಮಗೆ ಅನನ್ಯವಾದಂತಹ ಒಳಿತನ್ನು ಸಾಧಿಸಲಿಕ್ಕೆ ಸಾಧ್ಯ ಇರುವಂತಹ ಶಕ್ತಿ ಮಂತ್ರಗಳು. ಆ ಮಂತ್ರಗಳ ಮೂಲಕ ಅದು ವೇದೋತ್ತಮ ವೇದನಾರಾಯಣನ ಸನ್ನಿಧಿ, ವೆಂಕಟರಮಣ ಅಂತ ಹೇಳಿದ್ರೆ ಯಜ್ಞನಾರಾಯಣನೇ, ಅವನ ಸನ್ನಿಧಿಯಲ್ಲಿ ಸಂಹಿತಾ ಯಾಗ ಮಾಡುವಂತಹದ್ದು ನಮ್ಮ ಉದ್ದೇಶ. ಆ ಮೂಲಕ ಅದರ ಒಂದೊಂದು ಅಕ್ಷರದ, ಒಂದೊಂದು ಮಂತ್ರಗಳ ಫಲವೂ ಕೂಡ ಇಲ್ಲಿ ಬರುವ ಭಕ್ತರಿಗೆ, ಈ ಸಮಾಜಕ್ಕೆ, ಈ ದೇಶಕ್ಕೆ, ಈ ಸನಾತನ ಧರ್ಮಕ್ಕೆ, ಈ ಜಗತ್ತಿನ ಒಳಿತಿಗೆ ಕಾರಣ ಆಗಬೇಕು ಅಂತ ಹೇಳುವ ದೊಡ್ಡ ಉದಾತ್ತ ಆಶಯದಿಂದಲೇ ಈ ಯಾಗ ನಡೀತಾ ಇರುವಂಥದ್ದು. ನಮಸ್ಕಾರ ಸರ್, ತಮ್ಮ ಹೆಸರು? ರಾಧಾಕೃಷ್ಣ ಬಾರಿತಾಯ. ಇಲ್ಲಿ ಆಡಳಿತ ಮುಕ್ತೇಸರ ರಘುಪತಿ ಭಟ್ರ ಅಣ್ಣ ನಾನು. ಓಕೆ ಸರಿ, ತಾಮ್ರದ ಶಾಸನದ ಕುರಿತಾಗಿ ನಮ್ಮ ವಾಹಿನಿಗೆ ಒಂದು ಮಾಹಿತಿ ನೀಡಬಹುದಾ? ಇದು 9ನೇ ಶತಮಾನದಲ್ಲಿ ಬರೆದದ್ದು ಅಂತ ಅದರಲ್ಲಿ ಉಲ್ಲೇಖ ಉಂಟು. ಮತ್ತು 2004ರಲ್ಲಿ ಯಾವಾಗ ಗರ್ಭಗುಡಿ ಬಿಚ್ಚಿದಾಗ ಶಿಲಾಮಯ ಮಾಡೋದಕ್ಕೋಸ್ಕರ ಪಾಣಿಪೀಠದ ಅಡಿಯಲ್ಲಿ 2 ಕಲ್ಲಿನ ಮಧ್ಯದಲ್ಲಿ ಈ ತಾಮ್ರ ಶಾಸನ ಸಿಕ್ಕಿತು. ಅದರಲ್ಲಿ ನಮಗೆ ಓದಲಿಕ್ಕೆ ಬರೋದಿಲ್ಲ, ದೇವನಾಗರಿ ಲಿಪಿಯಲ್ಲಿ ಉಂಟದು. ಅದು ಅವರು ಓದಿದವರು ಹೇಳೋ ಪ್ರಕಾರ 9ನೇ ಶತಮಾನದಲ್ಲಿ ಮೂಲ ದೇವಸ್ಥಾನ. ಆಮೇಲೆ 11ನೇ ಶತಮಾನದಲ್ಲಿ ಅದನ್ನು ಶಿಲಾಮಯ ಮಾಡಿದರು. ಶಿಲಾಮಯ ಮಾಡಿದ ಮೇಲೆ ಈ ದೇವಸ್ಥಾನವನ್ನು ಒಂದು ಗುರುಕುಲದಾಗೆ ಮಾಡಿದರು. ದೇವಸ್ಥಾನದ ವ್ಯಾಪ್ತಿ ಸುವರ್ಣ ನದಿಯವರೆಗೆ ಇತ್ತು. ಅಲ್ಲಿಂದ ಮತ್ತು ಈ ಉಡುಪಿ ಪರಿಸರದಿಂದ ವೇದಾಧ್ಯಯನಕ್ಕೆ ಇಲ್ಲಿಂದ ಮಾತ್ರ, ಹೊರಗಿಂದಲೂ ಎಲ್ಲ ಜನ ಬರ್ತಾ ಇದ್ದಾರಂತೆ ಇಲ್ಲಿ. ಆವಾಗ ಇದೊಂದು ವೇದಶಾಲೆ ಅಥವಾ ಯೂನಿವರ್ಸಿಟಿಯಾಗಿ ಇತ್ತು ಆ ಸಮಯದಲ್ಲಿ. ಇಲ್ಲಿ
ಕರಂಬಳ್ಳಿ ವೆಂಕಟರಮಣ ದೇವಸ್ಥಾನದಲ್ಲಿ ಕಂಬದ ಆಂಜನೇಯನ ಪವಾಡದ ಕುರಿತಾಗಿ ನಾವು ತುಂಬ ಕೇಳಿದ್ದೇವೆ. ಇದರ ಕುರಿತಾಗಿ ಒಂದು ಇಷ್ಟು ಮಾಹಿತಿ. ಇದು ನಮಗೆ ಸಿಕ್ಕುವ ಮಾಹಿತಿಯ ಪ್ರಮಾಣ ಈ ಕಂಬದಲ್ಲಿ ಇದೇ ರೀತಿಯ ಕೆತ್ತನೆಯಲ್ಲಿ, ಸಣ್ಣ ಕೆತ್ತನೆಯಲ್ಲಿ ಆ ಕಾಲದಲ್ಲಿ ಇತ್ತಂತೆ. ಅದು ತನ್ನಷ್ಟಕ್ಕೆ ಬೆಳೀತಾ 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 ಹೋಗ್ತಾ ಇತ್ತು, ದೊಡ್ಡದಾಗ್ತಾ ಇತ್ತು. ಆಮೇಲೆ ಯಾವಾಗ 2004ರಲ್ಲಿ ಜೀರ್ಣೋದ್ಧಾರ ಸಮಯದಲ್ಲಿ ಅದು ಇವರನ್ನೆಲ್ಲ ಕರೆಸಿ ಕೇಳುವಾಗ ಅದು ಹೇಳಿದ್ರೆ ಅದಕ್ಕೆ ಬಹಳ ಪ್ರಾಬಲ್ಯ ಉಂಟು, ಅದನ್ನು ನೀವು ಪ್ರತಿಷ್ಠೆ ಮಾಡಲೇಬೇಕು ಈ ರೀತಿಯಲ್ಲಿ. ಮತ್ತು ಅದಕ್ಕೆ ನಿತ್ಯ ಪೂಜೆ, ಶ್ರೀನಿವಾಸನ ಪೂಜೆ ಆದಮೇಲೆ, ವೆಂಕಟರಮಣ ಪೂಜೆ ಆದಮೇಲೆ ನೈವೇದ್ಯ ಇಲ್ಲಿ ಪ್ರಸಾದ ಮಾಡಬೇಕು ಅಂತ ಇದಾಗಿದೆ. ಇಲ್ಲಿಯ ಪೇಜಾವರ ಸ್ವಾಮಿಯವರು ಇಲ್ಲಿಯ ಆ ಆಂಜನೇಯನ ಬಾಲದಲ್ಲಿ ಒಂದು ಗಂಟೆ ಉಂಟು. ಅದನ್ನು ನೋಡಿ ಅವರೆಂತ ಹೇಳಿದರು, ಇದು ವ್ಯಾಸರಾಜರು ಪ್ರತಿಷ್ಠೆ ಮಾಡಿದ್ದು ಆಗಿರಬಹುದು. ಅವರಿಗೂ ಗೊತ್ತಿಲ್ಲ, ಯಾಕಂದರೆ ಆ ವ್ಯಾಸರಾಜರು ಎಲ್ಲೆಲ್ಲಿ ಪ್ರತಿಷ್ಠೆ ಮಾಡಿದ್ದಾರೆ ಅಲ್ಲೆಲ್ಲ ಆಂಜನೇಯನ ಗಂಟೆಯಲ್ಲಿ, ಈಗ ಆಂಜನೇಯ ಗಂಟೆ ಮೇಲೆ ಬಾಲದ ಕೆಳಗೆ ಗಂಟೆ ಇರ್ತದೆ. ಅವರು ಪ್ರತಿಷ್ಠೆ ಮಾಡಿ ಎಲ್ಲದರಲ್ಲೂ ಹಾಗೆ ಉಂಟು. ಇದು ಆಗಿರಬಹುದು, ಅದೇ ಕಾಲಘಟ್ಟದ್ದು ಇದು ಆಗಿರ್ಬೋದು ಅಂತ ಅವರ ಅಭಿಪ್ರಾಯ. ಸರ್, ಈಗಷ್ಟೇ ತಾವು ಹೇಳಿದ್ರಿ ಈ ಕಂಬದ ಆಂಜನೇಯ ಒಂದು ರೇಖೆಯ ರೂಪದಲ್ಲಿದ್ದದ್ದು ಅಂತ, ಅಂದರೆ ವ್ಯಾಸರಾಜರವರು ರೇಖೆಯ ರೂಪದಲ್ಲಿ ಅದನ್ನು ಪ್ರತಿಷ್ಠಾಪಿಸಿದ್ರು ಅಂತ ಹೇಳಿ, ಮತ್ತೆ ಹೋಗ್ತಾ ಹೋಗ್ತಾ ಇದು ಬೆಳೀತಾ ಬರ್ತದೆ ಅಂತ ಹೇಳಿದ್ರಿ ಸರ್. ಇದಕ್ಕೆ ಏನಾದರೂ ವೈಜ್ಞಾನಿಕ ಕಾರಣ ಉಂಟಾ ಸರ್? ವೈಜ್ಞಾನಿಕ ಕಾರಣ ಏನೂ ಗೊತ್ತಿಲ್ಲ, ಆದರೆ ಮೊದಲಿಂದಲೂ ಒಳಗೆ ಪೂಜೆ ಆದ ಮೇಲೆ ಇಲ್ಲಿ ಒಂದು ತೀರ್ಥ ಪ್ರಸಾದ ಅವರಿಗೆ ಹಾಕ್ತಾ ಇದ್ದಾರಂತೆ. ನಮ್ಗೆ ಅದರದ್ದು ಇದು ಬಂದದ್ದು ಯಾವಂದರೆ 2004 ಟೈಮಲ್ಲೇ ಗೊತ್ತಾದದ್ದು. ಆವಾಗ ಏನು ಅಷ್ಟಮಂಗಲ ಪ್ರಶ್ನೆ ಇಡುವಾಗ ಅವರು ಹೇಳಿದ್ದು, ಅಷ್ಟಮಂಗಲದಲ್ಲಿ ಬಂದದ್ದು. ಈ ಆಂಜನೇಯನಿಗೂ ಅಷ್ಟೇ ಪ್ರಾಬಲ್ಯ ಉಂಟು, ಅದನ್ನು ನೀವು ಬಹಳ ಇದರಲ್ಲಿ ಬೇರೆ ಗುಡಿ ಮಾಡಿ ಅದನ್ನು ನಿತ್ಯ ಪೂಜೆ, ಅಲ್ಲಿ ಪೂಜೆ ಆಗಿ ಎಲ್ಲ ಮಡಿ ಇದೆಲ್ಲ ಇದರಲ್ಲಿ ಪೂಜೆ ಮಾಡಬೇಕು, ನೈವೇದ್ಯ ಆಗಬೇಕು ಅಂತ ಹೇಳಿದ್ದಾರೆ. ಪ್ರತಿ ಶನಿವಾರ ರಂಗಪೂಜೆ ತಗೊಳ್ತಾ ಇದ್ದಾರೆ. ಇಲ್ಲಿ ಪ್ರತಿ ಶನಿವಾರ ರಂಗಪೂಜೆ ಕೂಡ ಒಂದು ವಿಶೇಷತೆ ಅಂತ ಹೇಳ್ಬೋದಲ್ವಾ? ಪ್ರಶ್ನೆಗಳಿದ್ದರೆ ಅವ್ರ ಹತ್ರ ಹೇಳಿಕೊಂಡು ಅದು ಸಕ್ಸಸ್ ಆದ ಕಡೆ ಇಲ್ಲಿ ಬಂದು ರಂಗಪೂಜೆ ಕೊಡ್ತಾ ಇದ್ದಾರೆ. ಅದು ತುಂಬ ಉದಾಹರಣೆ ಉಂಟು. ಅಂದರೆ ತುಂಬ ಜನ ಇಲ್ಲಿ ಬಂದು ಹೇಳಿಕೊಂಡು ಅವರಿಗೆ ಪಾಸಿಟಿವ್ ಇದು ಬಂದದ್ದು ತುಂಬ ಉಂಟು. ಋಕ್ಸಹಿತ ಯಾಗ ಅತ್ಯಂತ ಶ್ರೇಷ್ಠ ಯಾಗವಾಗಿದ್ದು ಲೋಕ ಕಲ್ಯಾಣಾರ್ಥಕವಾಗಿ ನಡೆಯುತ್ತಿರುವ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಾವಿರಾರು ಭಕ್ತರು ಇಲ್ಲಿ ಆಗಮಿಸುತ್ತಿದ್ದಾರೆ. ಸರ್ವರಿಗೂ ಸನ್ಮಂಗಳವಾಗಲಿ. ನಮಸ್ಕಾರ.